ಎಸ್ ನಾರಾಯಣ್ ಅವರ ಕುಟುಂಬದಲ್ಲಿ ಎದ್ದಂತಹ ಬಿರುಗಾಳಿಗೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸೋಣ. ಎಸ್ ನಾರಾಯಣ್ ಅವರ ಸೊಸೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಎಸ್ ನಾರಾಯಣ್ ಅವರ ವಿರುದ್ಧ, ಅವರ ಪುತ್ರನ ವಿರುದ್ಧ, ಹಾಗೆ ಎಸ್ ನಾರಾಯಣ್ ಅವರ ಪತ್ನಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ವರದಕ್ಷಿಣೆಯ ಆರೋಪವನ್ನ ಮಾಡಿದ್ರು. ಎಸ್ ನಾರಾಯಣ್ ಕನ್ನಡದ ಖ್ಯಾತ ನಿರ್ದೇಶಕ, ನಟ. ಹಲವು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ತಮ್ಮ ಸಿನಿಮಾಗಳಲ್ಲಿ ಬೆಳಕನ್ನ ಚೆಲ್ಲಿದವರು. ಅಂತಹ ನಟ ನಿರ್ದೇಶಕನ ಮನೆಯಲ್ಲೇ ವರದಕ್ಷಿಣೆ ಕಿರುಕುಳ ಆಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಆದರೆ ಇದುವರೆಗೂ ಎಸ್ ನಾರಾಯಣ್ ಅವರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿರಲಿಲ್ಲ. ರೈಟ್, ನ್ಯೂಸ್ ಫಸ್ಟ್ ಜೊತೆ ಮಾತನಾಡೋದಕ್ಕೆ ಖುದ್ದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಸೊಸೆ ಪವಿತ್ರ ಅವರು ಮಾಡಿದಂಥ ಆರೋಪ ತಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ನಿನ್ನೆಯಿಂದ ಹಲವು ಸುದ್ದಿಗಳು ಬರ್ತಾ ಇವೆ. FIR ನಲ್ಲಿ ಹಲವು ವಿಚಾರಗಳು ಮೆನ್ಷನ್ ಆಗಿದ್ದಾವೆ. ಏನ್ ಸ್ಪಷ್ಟೀಕರಣವನ್ನ ಕೊಡ್ತೀರಿ ಸರ್? ನಿಮ್ಮ ವರ್ಷನ್ ಏನು ಅಂತ ಹೇಳಿ. ಇಲ್ಲಿ ನನ್ನ ವರ್ಷನ್ ಅನ್ನೋದು, ಈಗ ನಾನು ಎಲ್ಲ ಕಡೆ ಹೇಳಿದೀನಿ. ಅವರು ಏಕಾಏಕಿ ಹೋಗಿ FIR ಮಾಡುವಂತದ್ದು ಏನಿತ್ತು ನನಗೆ ಅರ್ಥ ಆಗ್ಲಿಲ್ಲ. ಯಾಕೆಂದ್ರೆ ಅವ್ರು ಮನೆ ಬಿಟ್ಟು ಹೋಗಿ 14 ತಿಂಗಳಾಗಿದೆ. ಓಕೆ, 14 ತಿಂಗಳಾಗಿದೆ ಮನೆ ಬಿಟ್ಟು ಹೋಗಿ. ನಾನೇನಾದ್ರೂ ನನ್ನ ಕುಟುಂಬದ ಸದಸ್ಯರು, ನನ್ನ ಮಗ ಆಗ್ಲಿ, ನನ್ನ ಮನೆಯವರಾಗ್ಲಿ, ನಾನಾಗ್ಲಿ ಇವರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ದೆ ಆಗಿದೆ, ಮನೆಯಿಂದ ಹೊರಟ ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅವರು. ಅಲ್ವಾ? 14 ತಿಂಗಳಾದ್ಮೇಲೆ ಹೋಗಿ ಕಂಪ್ಲೇಂಟ್ ಕೊಡುವಂತದ್ದು ಏನಿತ್ತು? ನಾವೇನ್ ಮಾಡಿದ್ವಿ ಅಲ್ಲ, ಇದೊಂಥರ ಕಾಮಿಡಿ ಅಂತ ಅನ್ನಿಸ್ತು ನನಗೆ. ನನ್ನಂತ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡುವಂತದ್ದು ಏನಿದೆ. ವರದಕ್ಷಿಣೆ ಅನ್ನೋದು ಅಸಹ್ಯ. ಅದು ಅವೆಲ್ಲ ನಮ್ಮ ಹತ್ರ ಸುಳಿಯೋದಲ್ಲ. ಅವೆಲ್ಲ ನನ್ನ ಹೆಸರನ್ನ ಅದಕ್ಕೆ ತಗೊಂಬಂದ್ಬಿಟ್ಟು ಅಂಟಿಸ್ಬಾರ್ದು. ವರದಕ್ಷಿಣೆ ಕೇಳಿದ್ರು, ಟಾರ್ಚರ್ ಮಾಡಿದ್ರು, ಚಿಚಿ. ಇಡೀ ಬದುಕಿನಲ್ಲಿ ಸ್ತ್ರೀ ಸಮಾಜವನ್ನ ಅತ್ಯಂತ ಗೌರವ ಕಾಣುವಂತ ವ್ಯಕ್ತಿ ಎಸ್ ನಾರಾಯಣ್. ಇಡೀ ನನ್ನ ಬದುಕಿನಲ್ಲಿ ಅದ್ ಯಾವುದೇ ಹೆಣ್ಮಕ್ಳಿದ್ರು ನಾನು ಏನ್ ತಾಯಿ ಚೆನ್ನಾಗಿದ್ಯಾ ಅಂತ ಕೇಳ್ತೀನಿ. ಆ ರೀತಿ ಇದ್ದವಳು ನನಗೊಬ್ಳು ಸೊಸೆ ಬರ್ತಾಳೆ ಅಂದಾಗ ಆ ಸೊಸೆನ ನಾನು ಕಣ್ಣಾಗಿ ನೋಡ್ಕೊಳಲ್ವಾ? ನಮ್ಮ ಜೊತೆಲಿ ಇರೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ, ನೀವು ಹೊರಗಡೆ ಹೋಗಿದ್ದೀರಿ, ಯಾಕೆ ನಮ್ಮನ್ನ ತಗೊಂಬಂದ್ ಬಲಿಪಶು ಮಾಡ್ತೀರಿ? ನನ್ನ ವ್ಯಕ್ತಿತ್ವಕ್ಕೆ ಯಾಕೆ ಮಸಿ ಬಳಿತೀರಿ? ಅಲ್ವೇ? 6 ತಿಂಗಳ ಹಿಂದೆ ಅದೇ ಠಾಣೆಯಲ್ಲಿ ಅವರ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಗಳ ಮೇಲೆ. ತಂದೆ ಕಂಪ್ಲೇಂಟ್ ಕೊಟ್ಟಿದಾರಾ? ಹೌದು, ಅದೇ ಠಾಣೆಯಲ್ಲಿ. ನೀವು ಠಾಣೆಗೆ ಫೋನ್ ಮಾಡಿ ಕಾಪಿ ತರಿಸ್ಕೊಳ್ಳಿ. ನಾವು ಏನಾದ್ರೂ ಅಪರಾಧ ಮಾಡಿದ್ರೆ ಆ ಕುಟುಂಬದವರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಮಗಳ ಮೇಲೆ ಯಾಕೆ ಕೊಡ್ತಾರೆ ಕಂಪ್ಲೇಂಟ್? ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ತಮ್ಗೇನಾದ್ರೂ ಮಾಹಿತಿ ಇದೆಯಾ? ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ತರಿಸ್ಕೊಳ್ಳಿ ಅದನ್ನ. ಇದು ಸಮಸ್ಯೆ, ಒಳ ಸಮಸ್ಯೆ. ಇದು ಸಮಸ್ಯೆಗಳು ಹೊರಗಡೆ ಬರಬಾರ್ದು. ಆ ಹೆಣ್ಮಗು ಹೆಸರಿಗೆ ಧಕ್ಕೆ ಬರುತ್ತೆ ಅಂತ ನಾವು ಮೌನವಾಗಿರ್ತೀವಿ. ನಮ್ಮ ಮೌನ ಅದು ದೌರ್ಬಲ್ಯ ಅಂತ ಅನ್ಕೋಬಾರ್ದಲ್ವಾ? ಯಾತಕ್ ಸುಮ್ನೆ ಇರ್ತೀವಿ ನಾವು? ಯಾವುದೇ ಹೆಣ್ಮಗು ನೋಯ್ಸಕ್ ನಾ ಇಷ್ಟಪಡಲ್ಲ. ಅದು ನಮ್ಮನೆ ಮಗು ಆಗ್ಲಿ, ಇನ್ನೊಂದ್ ಮನೆ ಮಗು ಆಗ್ಲಿ. ಆದ್ರೆ ಅವರು ನಮ್ಗೆ ಅಷ್ಟೇ ಗೌರವ ಕೊಡ್ಬೇಕು. ಈ ತರ ಎಲ್ಲ ನನ್ನ ಹೆಸರು ಆದಿರಂಪ ಬೀದಿರಂಪ ಮಾಡ್ತಾರೇನು? ಏನ್ ಅಪರಾಧ ಮಾಡಿದಾರೆ ಅವರು? ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾತಕ್ಕೆ ಕೊಟ್ರು ಅವರು? ಸರ್, ಹಣದ ವ್ಯವಹಾರದ ಬಗ್ಗೆ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಇದೆ. ಆತರ ಏನಾದ್ರೂ ಆಗಿದೆಯಾ ಸರ್? ಅಲ್ಲ, ಎಷ್ಟು ಹಣ ಇಟ್ಕೊಂಡಿದ್ದಾರೆ ಇವ್ರ ಜೊತೆ ವ್ಯವಹಾರ ಮಾಡಕ್? ನಾನು ಹಣದ ವ್ಯವಹಾರ ಹೋಗ್ಬಿಟ್ಟು ಮನೆ ಮಕ್ಕಳ ಹತ್ರ ಯಾರಾದ್ರೂ ಹಣದ ವ್ಯವಹಾರ ಮಾಡ್ತಾರ? ಆಮೇಲೆ ನನಗೆ ಹಣ ಕೊಡೋಷ್ಟು ಅವರಲ್ಲಿ ಹಣ ಇದೆಯಾ? ಏನಿದೆ? ಎಲ್ಲ ಬಾಲಿಶವಾಗಿದೆ. ಎಲ್ಲ 10 ಲಕ್ಷ ರೂಪಾಯಿ ಕಲಾ ಸಾಮ್ರಾಟ್ ಅಕಾಡೆಮಿಗೆ ನಾನು ಸಾಲ ಮಾಡಿಕೊಟ್ಟಿದ್ದೆ ಅಂತ ಮೆನ್ಷನ್ ಮಾಡಿದ್ದಾರೆ ಕಂಪ್ಲೇಂಟ್ ನಲ್ಲಿ ಸರ್. ಆಯ್ತು, ಈಗ ನಾನು ಕೂಡ ವಿಧಾನಸೌಧ ತಗೊಳ್ಳೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ದಾಖಲೆ ಇದೆಯಾ? ಆಗತ್ತಾ? ಅದು ಹೇಳೋದು ಮುಖ್ಯ ಅಲ್ಲ, ಕೊಡ್ಬೇಕು. ತಗೊಳ್ಳಿ, ಈ ಅಕೌಂಟ್ ಅಲ್ಲಿ ದುಡ್ಡು ಕೊಟ್ಟಿದ್ದೀನಿ, ನಾನು ಇಂಥ ದಿನ ದುಡ್ಡು ಕೊಟ್ಟಿದ್ದೀನಿ, ಎಸ್ ನಾರಾಯಣ್ ಟ್ರಾನ್ಸ್ಫರ್ ಮಾಡಿದ್ದೀನಿ ದುಡ್ಡು, ಆತರ ಕೊಡ್ಬೇಕಲ್ವ ದಾಖಲೆ? ಸುಮ್ಮನೆ ಏನೋ ಮನ್ಸಿಗೆ ಬಂತು, ಪೇಪರ್ ಖಾಲಿ ಇದೆ, ಬರೆದ್ಬಿಟ್ಟು ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ರೆ ಏನ್ ನನ್ನನ್ನ ಜನ ನೋಡಿಲ್ವಾ ಕರ್ನಾಟಕದಲ್ಲಿ? ನನ್ನ ವ್ಯಕ್ತಿತ್ವ ಗೊತ್ತಿಲ್ವಾ ಯಾರಿಗೂ? ಕೋರ್ಟಲ್ಲಿ ಇದೆ, ನಾನು ಹೆಚ್ಚಿಗೆ ಮಾತಾಡಂಗಿಲ್ಲ. ಎಲ್ಲ ದಾಖಲೆಗಳು ಕೋರ್ಟ್ ಕೊಡ್ಬೇಕಾಗ್ತದೆ.
ಸರ್, ಈಗ ತಮ್ಮ ವಿರುದ್ಧದ ಎಲ್ಲ ಆರೋಪಗಳನ್ನ ತಾವು ಅಲ್ಲಗಳಿತಾ ಇದ್ದೀರಿ. ನೀವೇ ಹೇಳಿದ್ರಿ 14 ತಿಂಗಳಿನಿಂದ ಅವರು ಜೊತೆಗೇ ಇಲ್ಲ ಅಂತ ಹೇಳಿ. ಈ 14 ತಿಂಗಳಲ್ಲಿ ಅವರಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಈ ವಿಚಾರವಾಗಿ ಏನಾದ್ರೂ ವೈಮನಸ್ಸುಗಳಾಗಿದ್ದು ಆ ಥರದ್ದೇನಾದ್ರೂ ಮಾತುಕತೆ ಆಗಿತ್ತೆ ಸರ್? ಹಾಗಿದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರಿಗೆ ಯಾವುದೇ ಒಂದು ವಿಷಯಗಳಿರೋದಿಲ್ಲ. ಆದ್ರೆ ಅವ್ರ ಹತ್ರ ಮಗು ಇರೋದ್ರಿಂದ ನಾವು ಆ ಮಗು ನೋಡೋದಕ್ಕೋಸ್ಕರ ತುಂಬಾ ತುಂಬಾ ಅಂಗಲಾಚ್ಬಿಟ್ವಿ ಬಿಡಿ. ತುಂಬಾ ಅಂಗಲಾಚ್ಬಿಟ್ವಿ, ತುಂಬಾ ಕೆಳಕ್ಕೆ ಹೋಗಿ ಬಗ್ಬಿಟ್ವಿ ನಾವು ಆ ಮಗುನ್ ನೋಡೋದಕ್ಕೋಸ್ಕರ. ಮಗುನ ತಂದೆ ನೋಡೋದಕ್ ಬಿಡೋದಿಲ್ಲ, ಮಗು ತಾತ ಅಜ್ಜಿ ನೋಡೋಕ್ ಬಿಡೋದಿಲ್ಲ. ಆ ಮಗು ಏನ್ ಪಾಪ ಮಾಡಿತ್ತು? ಅದಕ್ ಸಿಗೋ ಸಣ್ಣ ಸಣ್ಣ ಸಂತೋಷನ ಹಾಳು ಮಾಡೋ ತಾಯಿ ಮಾಡ್ತಾರ ಆ ಕೆಲ್ಸನ? 100 ಸಮಸ್ಯೆಗಳು ಬಂದ್ರು ನುಂಗ್ಕೊಂಡು ಮಗುಗೋಸ್ಕರ ಕೆಲವು ತ್ಯಾಗ ಮಾಡ್ಬೇಕು. ಅವಳು ನಿಜವಾದ ತಾಯಿ. ಆ ಮಗುಗ್ ನಮ್ಮನ್ ಕಂಡ್ರೆ ಸಂತೋಷ, ನಮ್ಮನ್ ಕಂಡ್ರೆ ಪ್ರೀತಿ. ಅದಕ್ಕೆ ಕಳಿಸ್ಬೇಕು, 2 ದಿನ ನಮ್ ಜೊತೆ ಇರುತ್ತೆ ಮಗು. ಅವ್ರ ತಂದೆ ಮನೆ ಹತ್ರ ಹೋದಾಗ ಮನೆ ಹೊರಗಡೆ ಬೀದಿಯಲ್ಲಿ ನಿಲ್ಸ್ಕೊಂಡು ಇವ್ರು ಎಲ್ಲರೂ ಅವಾಚ್ಯ ಶಬ್ದಗಳಿಂದ ಸಿಕ್ಕಾಬಟ್ಟೆ ಬೈತಾರೆ. ಏನಂತ ಅಪರಾಧ ಮಾಡಿದೀವಿ ನಾವು? ನಾವೆಲ್ಲನೂ ನುಂಗ್ಕೊಂಡು ಅವಮಾನಗಳನ್ನು ಸಹಿಸ್ಕೊಂಡು ಎಲ್ಲ ನುಂಗ್ಕೊಂಡಿದೀವಿ. ಯಾಕೆಂದ್ರೆ ಬೇಡ, ಒಂದ್ ಹೆಣ್ಣು ಮಗು ಮೇಲೆ ನಾವು ಆ ಹೆಣ್ಮಗುನ ನೋಯಿಸೋದು ಬೇಡ, ಇರ್ಲಿ ಅವಳ ಇಚ್ಛೆ ಇದ್ದಂಗೆ ಇರ್ಲಿ ಅಂತ ನಾವು ಸುಮ್ಮನೆ ಇರ್ತೀವಿ. ಈ ತರ ಏಕಾಏಕಿ ನಮ್ಮನ್ನ ಎಳೆಯೋದು ಯಾವ ನ್ಯಾಯ ಅದು? ವರದಕ್ಷಿಣೆ ಕೇಳ್ಬೇಕಾ ನಾನು? ಅಷ್ಟು ಅದ್ದೂರಿಯಾಗಿ ಖರ್ಚು ಮಾಡಿ ನಾನು ಮದುವೆ ಮಾಡಿದೀನಿ, ವರದಕ್ಷಿಣೆ ಕೇಳ್ಬೇಕಾ ನಾನು? ಅಲ್ಲ, ಅವ್ರು ಹೇಳ್ತಾರೆ ಮದುವೆ ಖರ್ಚಿನ ಹಣವನ್ನ ನಾವೇ ಕೊಟ್ವಿ, ನಮ್ ತಂದೆ ಕೊಟ್ರು ಅಂತ ಉಲ್ಲೇಖ ಮಾಡಿದ್ದಾರೆ ಸರ್ ಕಂಪ್ಲೇಂಟ್ ನಲ್ಲಿ. ತಂದೆ ನಂಬರ್ ಕೊಡ್ತೀನಿ, ತಂದೆ ಹತ್ರ ಮಾತಾಡಿ, ತಂದೆ ಬಾಯಿಂದ ಬರ್ಲಿ ಈ ಮಾತು ನೋಡೋಣ. ಅಲ್ಲ, ಅವರು ತಂದೆಯನ್ನು ಕೂಡ ಆರೋಪಿ ಸ್ಥಾನದಲ್ಲೇ ನಿಲ್ಸಿದ್ದಾರೆ ಕಂಪ್ಲೇಂಟ್ ನಲ್ಲಿ. ನನ್ನ ತಂದೆ ಶಿವಕುಮಾರ್ ಕೂಡ ಕಾರಣ ಅಂತ ಹೇಳಿದ್ದಾರೆ ಅವರು. ಹೌದೌದು, ಯಾರು ಮಗಳು ಬಾಳ್ಲಿ, ಆ ಹುಡುಗಿ ಚೆನ್ನಾಗಿ ಇರ್ಲಿ, ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡ್ಲಿ ಅಂತ ಯಾರ್ಯಾರು ಬಯಸ್ತಾರೆ ಅವರೆಲ್ಲರೂ ಕೆಟ್ಟವ್ರೆ. ಮಗಳು ಚೆನ್ನಾಗಿರ್ಲಿ ಅಂತ ತಂದೆ ಬಯಸ್ತಾನೆ, ಸೊಸೆ ಚೆನ್ನಾಗಿರ್ಲಿ ಅಂತ ಮಾವ ಬಯಸ್ತಾನೆ. ಇಷ್ಟೇ ತಾನೆ? ಇದು ಅಪರಾಧನ? ಇದು ಅಪರಾಧ. ಈಗ ಅವರು ನಿಮ್ಮ ಕುಟುಂಬದ ಬಗ್ಗೆ ಅಷ್ಟೆಲ್ಲ ಆರೋಪ ಮಾಡಿದ್ಮೇಲೆ ನಿಮ್ಮಿಂದ ಸ್ಪಷ್ಟೀಕರಣ ಸಿಗ್ಲೇಬೇಕು ಸರ್. ಈಗ ಮದುವೆ ಅಷ್ಟು ಅದ್ದೂರಿಯಾಗಾಯ್ತು, ನೀವು ಹೇಳಿದ್ರೆ ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಅಷ್ಟು ಅದ್ದೂರಿಯಾಗಿ ಮದುವೆ ಮಾಡಿದ್ವಿ ಅಂತ ಹೇಳಿ, ಎಲ್ಲವೂ ಚೆನ್ನಾಗಿತ್ತಲ್ಲ ಸರ್? ಎಲ್ಲಿಂದ ಸಮಸ್ಯೆ ಆರಂಭ ಆಗಿತ್ತು? ಯಾಕೆ ಸಮಸ್ಯೆ ಆರಂಭ ಆಯಿತು ಅಂತ ಹೇಳಿ ಸರ್? ಎಲ್ಲವೂ ಚೆನ್ನಾಗಿತ್ತು ಅಂತ ಯಾರು ಹೇಳಿದ್ದು? ಚೆನ್ನಾಗಿರ್ಲಿಲ್ಲ. ಯಾರು ಹೇಳಿದ್ದು ಎಲ್ಲವೂ ಚೆನ್ನಾಗಿತ್ತು ಅಂತ? ಆರಂಭದಿಂದಲೇ ಚೆನ್ನಾಗಿರ್ಲಿಲ್ವಾ ಸರ್? ಮದುವೆ ಆಗಿ ಒಂದೇ ತಿಂಗಳಿಗೆ ಅವರ ಸಂಪರ್ಕ ಕಟ್ ಆಗೋಯ್ತು. ನಾನು ಮಾತು ಬಿಟ್ಬಿಟ್ಟೆ. ಒಂದ್ ತಿಂಗಳಿಗೆ ನನ್ನ ಮಾತು ಇವತ್ತಿನವರೆಗೂ ಮಾತಾಡಿಲ್ಲ ನಾನು. ಒಂದು ಮಾತು, ನಾನು ನನ್ನ ಶ್ರೀಮತಿ ಇಬ್ರು ಒಂದು ಮಾತು ಅವ್ರ ಹತ್ರ ಮಾತಾಡ್ತಾ ಇಲ್ಲ. ಯೋಚನೆ ಮಾಡಿ ನಮ್ಗೆ ಎಷ್ಟು ಗೌರವ ಕೊಡ್ಬೋದು ಅವರು ಅಂತ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅಷ್ಟೇನೆ, ಯಾವಾಗ್ಲೂ ಅಷ್ಟೇ. ಹಿರಿಯರನ್ನ ಯಾವ ಮಕ್ಕಳು ಗೌರವ ಕೊಡ್ತಾರೆ ಅವ್ರ ಜೀವನದಲ್ಲಿ ಅವ್ರಿಗೆಲ್ಲವೂ ಸಿಗುತ್ತೆ. ಯಾವ ಮಕ್ಕಳು ದೊಡ್ಡವ್ರಿಗೆ ಬೆಲೆ ಕೊಡೋದಿಲ್ಲ, ಅವ್ರನ್ನ ಅಗೌರವಾಗಿ ನೋಡ್ಕೋತಾರೆ, ಅವ್ರ ಜೀವನದಲ್ಲಿ ಏನೂ ಸಿಕ್ಕಲ್ಲ. ಒಳ್ಳೆ ದಿನಗಳು ಬರೋದೇ ಇಲ್ಲ ಅವ್ರಿಗೆ. ಅಷ್ಟೇನೆ, ಎಲ್ಲಾ ಮಕ್ಕಳಿಗೂ ಸೇರಿಸಿ ಹೇಳ್ತೀನಿ ನಾನು, ಗುರು ಹಿರಿಯರನ್ನ ಗೌರವಿಸದ ಮಕ್ಕಳು ಸಗಣಿಗಿಂತ ಕಡೆ. ಮೊದ್ಲು ಗೌರವಿಸ್ಬೇಕು, ದೊಡ್ಡವ್ರಿಗೆ ಗೌರವ ಕೊಡ್ಲೇಬೇಕು. ನಿಮ್ಮ ಮಗನ ಬಗ್ಗೆ ಆರೋಪ ಮಾಡ್ತಾರೆ, ಅಂದ್ರೆ ಮನೆಯಿಂದ ಆಚೆ ಹೋದ್ಮೇಲೆ ಅವ್ರು ಯಾವುದೇ ಕೆಲಸ ಮಾಡ್ತಿರ್ಲಿಲ್ಲ, ನಾನೇ ಕೆಲಸ ಮಾಡ್ತಿದ್ದೆ, ನಾನೇ ಕುಟುಂಬವನ್ನ ಸಾಗಿಸ್ತಿದ್ದೆ ಅಂತ ಹೇಳಿ, ನಿಜಾನಾ ಸರ್? ಯಾವ ಕುಟುಂಬನ? ಅವರು, ಅವರ ಮಗು, ಹಾಗೆ ಅವರ ಗಂಡ. ಯಾವ ಕುಟುಂಬ ತಾಯಿ? ಯಾವ ಕುಟುಂಬನ ಇವ್ರು ನಿಭಾಯಿಸ್ತಾ ಇದ್ರು? ಯಾವ ಕುಟುಂಬ ಅಂತ ಹೇಳಿದ್ದಾರೆ? ಅವರು ಅವ್ರ ಗಂಡ ಅಂತ ಹೇಳಿದ್ದಾರೆ, ಅವ್ರ ಮಗು ಅಂತ ಹೇಳಿದ್ದಾರೆ. ಅಂದ್ರೆ ಗಂಡ ಕೆಲಸ ಮಾಡ್ತಿರ್ಲಿಲ್ಲ, ಸರಿ, ನಾನೇ ದುಡಿತಾ ಇದ್ದೆ, ನಾನೇ ನೋಡ್ಕೋತಾ ಇದ್ದೆ ಮನೇನ ಅಂತ. ಅಂದ್ರೆ ನಿಮ್ಮ ಮನೆಯಿಂದ ಹೊರಗಡೆ ಬಂದ ಮೇಲೆ ಆಯ್ತು. ಇದಕ್ಕೆ ಆಮೇಲೆ ಬರ್ತೀನಿ ಕ್ಲಾರಿಫಿಕೇಶನ್ಗೆ. ಇವರು ಲವ್ ಮಾಡಿ ಮದುವೆ ಮಾಡ್ಕೊಂಡಿರೋದು. ಲವ್ ಮ್ಯಾರೇಜ್? ಓಕೆ. ನಾವ್ ಅರೇಂಜ್ ಮಾಡಿದ್ದಲ್ಲ, ಇವ್ರು ಲವ್ ಮಾಡ್ತಿದ್ರಲ್ಲ, ಲವ್ ಮಾಡಿ ಅವ್ರ ಕುಟುಂಬ ಎಲ್ಲ ಒಪ್ಕೊಂಡು ಆಮೇಲೆ ಕೊನೆಯಲ್ಲಿ ಬಂದು ನನಗೆ ಹೇಳಿರೋದು ಇವ್ರು. ಓಕೆ. ಅಲ್ಲಿ ಲವ್ ಮಾಡೋವಾಗ ಇವೆಲ್ಲ ಪ್ರಶ್ನೆಗಳು ಮಾಡ್ಕೋಬೇಕು ತಾನೆ. ನೀನೇನ್ ಸಂಪಾದನೆ ಮಾಡ್ತೀಯಾ, ನಿನ್ನ ಆಸ್ತಿ ಎಷ್ಟಿದೆ, ಏನ್ ಆದಾಯ ಬರುತ್ತೆ,
ನನ್ನ ಹೆಂಗ್ ನೋಡ್ಕೋತೀವಲ್ಲ, ಆಮೇಲೆ ಅವಾಗ ಪ್ರಶ್ನೆ ಮಾಡ್ಬೇಕಲ್ವಾ? ಅವಾಗ್ಲೇ ಎಲ್ಲ ಕ್ಲಾರಿಟಿ ತಗೊಂಡ್ತಾನೆ ಲವ್ ಮಾಡ್ಬೇಕು. ಕರೆಕ್ಟಾ? ಲವ್ ಮಾಡಿ ಮದುವೆ ಮಾಡ್ಕೊಂಡ್ರು ಇವ್ರು, ನಾವು ಫಿಕ್ಸ್ ಮಾಡಿರೋದಲ್ಲ. ನೀನು ಲವ್ ಮಾಡಿದ್ಮೇಲೆ ಸಮಸ್ಯೆನ ಹೇಳೋ ಹಾಗೆ ಇಲ್ಲ. ನೀ ಪ್ರೀತಿ ಮಾಡ್ತೀಯ ಅಂದ್ರೆ ಎಲ್ಲಾನು ಒಪ್ಕೊಂಡಿದ್ಯಾ ಅಂತ ಅರ್ಥ. ಕರೆಕ್ಟ್ ಅಲ್ವಾ? ಹೌದು. ಪ್ರೀತಿ ಮಾಡ್ತೀಯ ಅಂದ್ರೆ ಎಲ್ಲ ಒಪ್ಕೊಂಡ್ತಾನೆ ಪ್ರೀತಿ ಮಾಡ್ತೀರಾ ನೀವು. ಅಂದ ಚಂದ ಅದು ಇದು ಏನು ನೋಡಲ್ಲ, ಲವ್ ಮಾಡ್ತೀರಲ್ವಾ? ಲವ್ ಮಾಡಿದ್ಮೇಲೆ ಸಾಯೋವರೆಗೂ ಒಟ್ಟಿಗೆ ಇರ್ಬೇಕು ನೀವು, ಅದು ಲವ್ ಅಂತ ಹೇಳೋದು. ಇವಾಗ ಬಂದ್ಬಿಟ್ಟು ಅವ್ನು ದುಡಿತಾ ಇಲ್ಲ ಅಂದ್ರೆ ಮೊದಲು ದುಡಿತಿದ್ನ ಅವನು ಸಿನಿಮಾದಲ್ಲಿ ತಿಂಗಳು ಸಂಬಳ ಅಲ್ಲ ನಮಗ್ ಬರೋದು. ಒಂದ್ ಸಿನಿಮಾ ಬರುತ್ತೆ, ಮೂರು ವರ್ಷ ಕೆಲಸ ಇರಲ್ಲ ನಮ್ಗೆ. ಇದೇ ನಮ್ ಬದುಕು. ಪ್ರತಿಯೊಬ್ಬರಿಗೂ ಇದೇ ಬದುಕು. ನೀವು ಅದನ್ನೆಲ್ಲ ನೋಡಿ ತಾನೇ ಮದುವೆ ಮಾಡ್ಕೊಂಡಿದ್ದೀರಾ. ಹೌದು. ಅವರು ಡೈರೆಕ್ಟ್ರು, ಇವ್ರು ಹೀರೋಯಿನ್. ಒಂದ್ ಸಿನಿಮಾದಲ್ಲಿ ಇವ್ರು ಡೈರೆಕ್ಟ್ರು, ಅವ್ರು ಹೀರೋಯಿನ್. ಅಲ್ಲಿ ಲವ್ ಮಾಡಿ ಮನೆಗ್ ಬಂದಿರೋ ಮದುವೆ ಮಾಡ್ಕೊಂಡು. ಇವಾಗ ಬಂದ್ಬಿಟ್ಟು ಯಾವುದೇ ಕಾರಣ ಇವಾಗ ಹೇಳೋ ಹಾಗಿಲ್ಲ ಅವರು. ಮೊದ್ಲು ಯೋಚನೆ ಮಾಡ್ಬೇಕಲ್ವಾ? ಆಮೇಲೆ ಸಾಕು ಅಂತದ್ ಏನಿದೆ? ನಾವೆಲ್ಲ ಸತ್ತೋಗಿದೀವ ಇಲ್ಲಿ ಯಾರ್ದು ₹1, ನನ್ನ ಕುಟುಂಬಕ್ಕೆ ಯಾರ್ದು ₹1 ಬರೋಕ್ ನಾವು ಬಿಡೋದು ಇಲ್ಲ. ನಾನ್ ಬದುಕಿರೋವರೆಗೂ ನಮ್ಮನೆ ಸದಸ್ಯರು ಯಾರೇ ಇದ್ರು ಕೂಡ ಅವ್ರಿಗೆ ನಾನೇ ಊಟ ಹಾಕೋದು, ನಾನೇ ಅವ್ರನ್ನ ಚೆನ್ನಾಗಿ ಸಾಕೋದು. ಇಲ್ಲಿ ಬಂದ್ಬಿಟ್ಟು ಯಾರ್ದು ಸಂಪಾದನೆ ನಮ್ಮನೆ ಕೊಡೋದಿಲ್ಲ ಇವರು, ನಮ್ಮನೆಗ್ ಬೇಕಾಗೂ ಇಲ್ಲ. ಫಸ್ಟ್ ಆಫ್ ಆಲ್ ಇವ್ರನ್ನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದೆ ನಾನು. ಯಾರು ಹೋಗಕ್ ಕೇಳಿದ ಕೆಲ್ಸಕ್ಕೆ ಅವ್ರನ್ನ? ಅವ್ರಿಗೆ ಸಾಲೋದಿಲ್ಲ, ಎಷ್ಟು ಇದ್ರೂ ಸಾಲೋದಿಲ್ಲ. ಅವ್ರಿಗೆ ಖರ್ಚುಗಳು ತುಂಬಾ ಇರುತ್ತೆ, ಅದನ್ನ ತುಂಬಿಸ್ಕೊಳ್ಳೋದಕ್ಕೆ ಏನೇನೋ ಬೇಕಾಗತ್ತೆ. ನಮ್ಮ ಹತ್ರ ಇರೋದ್ರಲ್ಲಿ ನಾವ್ ಇರ್ಬೇಕಾಗ್ತದೆ. ಎಸ್ ನಾರಾಯಣ್ ಮನೆಯಲ್ಲಿ ನಾನ್ ದುಡ್ದುಬಿಟ್ಟು ಎಲ್ಲಾದ್ರೂ ಸಾಕ್ತಾ ಇದ್ದೆ ಅಂದ್ರೆ ನನ್ ಕುಟುಂಬ ನಡ್ಸಕ್ಕಾಗತ್ತೆ ನಾವ? ನನ್ ಕುಟುಂಬದ ತಿಂಗಳಿಗೆ ನಮ್ಗೆ ಎಷ್ಟು ಖರ್ಚು ಬರುತ್ತೆ? ಸಾಧ್ಯನಾ? ಅದೆಲ್ಲ ಎಷ್ಟು ಸಂಪಾದನೆ ಮಾಡ್ತಾರೆ ಇವರು? ಏನಕ್ಕೆ ಸಾಲತ್ತೆ? ಅವ್ರ ಸಂಪಾದನೆ ಎಷ್ಟು, ಅವ್ರ ತಿಂಗಳ ಖರ್ಚು ಎಷ್ಟು ಕೇಳಿ. ಅಂದ್ರೆ ಈ ಕಂಪ್ಲೇಂಟ್ ಅನ್ನ ಕೊಡೋದಕ್ ಮುಂಚೆ ಏನಾದ್ರೂ ನಿಮ್ಮನ್ನ ಸಂಪರ್ಕ ಮಾಡಿದ್ದು, ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದು ನಿಮ್ ಬಳಿ, ಆ ತರದ್ದು ಏನಾದ್ರೂ ಆಗಿದ್ಯಾ? ಹಾಗಿದ್ರೆ ತಾಯಿ, ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ನಾನು ತುಂಬಾ ನಾಜೂಕಾಗಿ ಅದಕ್ಕಿಂತ ಹೆಚ್ಚಿಗೆ ಹೇಳ್ಬಿಟ್ಟಿದ್ದೀನಿ ನಾನು ಇವಾಗ. ಸಾಕು ಅನ್ಸತ್ತೆ, ಅಷ್ಟೇ, ಮುಗ್ದಾಯ್ತು. ಅವ್ರು ಲವ್ ಮಾಡ್ಕೊಂಡಿದ್ದಾರೆ. ಲವ್ ಮಾಡಿದ್ಮೇಲೆ ಅವ್ರು ಒಪ್ಕೊಂಡ್ಮೇಲೆ ನನ್ನ ಹತ್ರ ಬಂದಿದ್ದಾರೆ. ಅವ್ರು ಮದುವೆ ಮಾಡಿ ಇಟ್ಟಿದೀವಿ ನಾವು, ಸಾಲ ಮಾಡಿ ಮದುವೆ ಮಾಡಿ ಇಟ್ಟಿದೀವಿ. ಅವ್ರು ಬಾಳ್ಬೇಕು ಅಷ್ಟೇನೆ. ಬಾಳಕ್ ಯೋಗ್ಯತೆ ಇಲ್ಲ ಅಂದ್ರೆ ಲವ್ ಮಾಡಬಾರ್ದು. ಒಟ್ಟಿಗೆ ಇರೋಕ್ ಯೋಗ್ಯತೆ ಇಲ್ಲ ಅಂದ್ರೆ ಲವ್ ಮಾಡಬಾರ್ದು. ಇಷ್ಟೊಂದು ಅವಮಾನ ಮಾಡೋದಕ್ಕೆ ಯಾಕೆ ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು? ನಾನು ಯಾರು ಅಂತ ಗೊತ್ತು ತಾನೆ, ನನ್ನ ಮನೆ ಏನು ಅಂತ ಗೊತ್ತು ತಾನೆ, ಎಲ್ಲ ಗೊತ್ತಿತ್ತಾನೆ ಮದುವೆ ಮಾಡ್ಕೊಂಡಿರೋದು, ಎಲ್ಲ ಗೊತ್ತಿತ್ತಾನೆ ಲವ್ ಮಾಡಿರೋದು. ಏನಕ್ಕೆ ಲವ್ ಮಾಡ್ಬೇಕು? ನಾನು ಹೇಳ್ದ ನನ್ನ ಮಗನ್ ಲವ್ ಮಾಡೋದು, ನಾನು ಹೇಳಿದ್ನ? ಒಪ್ಕೊಂಡಿದ್ದಾರೆ ಅಂತ ಹೇಳಿ ನಾನು ವಿರೋಧ ಮಾಡ್ಲಿಲ್ಲ. ನಮ್ಮ ಮನೇಲಿ ಯಾರು ವಿರೋಧ ಮಾಡ್ಲಿಲ್ಲ. ಚೆನ್ನಾಗಿರ್ತೀರಾ ನೀವು, ಅನ್ಯೋನ್ಯವಾಗಿರ್ತೀರಾ, ಸಂತೋಷವಾಗಿರ್ತೀರಾ? 100 ಸಲ ಕೇಳಿದೀನಿ ಪ್ರಶ್ನೆ. ಆ ಪ್ರಶ್ನೆ ಅವ್ರು ಉತ್ತರ ಕೊಟ್ಟಿದ್ದಾರೆ, ನಾನು ಚೆನ್ನಾಗಿರ್ತೀವಿ, ಅನ್ಯೋನ್ಯವಾಗಿರ್ತೀವಿ ಅಂತ. ಮದುವೆ ಮಾಡಿಸಿಟ್ಟಿದ್ದೀನಿ. ಮದುವೆ ಕಾರ್ಡ್ ನೋಡಿದೀರಾ ನೀವು? ನನ್ನ ಮದುವೆ ಕಾರ್ಡು ನೋಡಿದ್ಯಮ್ಮ ನೀವು? ನೋಡಿದೀರಾ? ಮದುವೆ ಕಾರ್ಡ್ ಕಳಿಸ್ಕೊಡ್ತೀನಿ ಇವಾಗ ನಾ ವಾಟ್ಸಪ್ ಅಲ್ಲಿ. ಮದುವೆ ಕಾರ್ಡ್ ಅಲ್ಲಿ ದಾಂಪತ್ಯ ಅಂದ್ರೆ ಏನು, ಸಪ್ತಪದಿ ಅಂದ್ರೆ ಏನು, ಮಾಂಗಲ್ಯ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು, ಅತ್ತೆ ಮಾವ ಅಂದ್ರೆ ಏನು, ಪ್ರತಿಯೊಂದಕ್ಕೂ ಒಂದೊಂದು ಪುಟ ನಾನು ಬರ್ದಿದ್ದೀನಿ ಅರ್ಥಪೂರ್ಣವಾಗಿ. ಆ ಇನ್ವಿಟೇಷನ್ ಕೊಟ್ಟಿದ್ದೀನಿ ತಾಳಿ ಕಟ್ಟಕ್ ಮೊದ್ಲು. ಅದನ್ನು ಓದಿದಾರೆ ಅವರು. ಓದಿದ್ಮೇಲೆ ಅದರಂತೆ ಬದುಕ್ಬೇಕಲ್ವಾ? ಅದರಂತೆ. ನಾನ್ ಮದುವೆ ಮಾಡ್ಕೊಂಡಾಗ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಮದುವೆ ಆದಾಗ ₹500 ತಿಂಗಳಿಗೆ ನಂಗೆ ಸಂಬಳ. ತಿಂಗಳ ಸಂಬಳನೂ ಇಲ್ಲ ಅದು. ₹500 ಆದಾಯ ನನಗೆ. ನಾನು ಜೀವನ ಮಾಡ್ಲಿಲ್ವಾ? ನಾನು ಡೈರೆಕ್ಟರ್ ಆಗ್ಲಿಲ್ವಾ? ಇವತ್ತು ನೀವೆಲ್ಲ ನನ್ನ ಗುರುತಿಸೋ ಲೆವೆಲ್ ನಾನು ಬೆಳೆದಿಲ್ವಾ? ಖಂಡಿತ. ನನ್ನ ಹಾಗೆ ಸಾವಿರಾರು ಜನ ಇಲ್ವಾ ಇಲ್ಲಿ? ಊರ್ ಬಿಟ್ಟು ಬಂದವ್ರು ಬೆಂಗಳೂರಲ್ಲಿ ಬದುಕ್ತಾ ಇಲ್ವಾ? ನಾವು ಬದುಕಬೇಕು ಅನ್ನೋ ಛಲ ಇರ್ಬೇಕೆ ಹೊರತು ನನಗ್ ಬೇಕಾಗಿರೋದು ಇಲ್ಲ ಅನ್ನೋ ನಿರಾಸೆ ಇರಬಾರ್ದು. ಮನುಷ್ಯನಿಗೆ ಆಸೆ ಇರಬೇಕು, ದುರಾಸೆಗಳಿರಬಾರ್ದು. ಬದುಕ್ಬೇಕು, ಜೀವನ ಮಾಡ್ಬೇಕು.
ಎಸ್ ನಾರಾಯಣ್ ಇದ್ದಾನೆ, ಬದುಕಿದ್ದಾನೆ, ಅವನ್ ನೆರವು ತಗೊಳ್ಳೋಣ, ಏನಾದ್ರೂ ಮಾಡೋಣ, ಸಾಧನೆ ಮಾಡೋಣ, ಆ ಥರದ್ದೊಂದು ಮನೋಭಾವ ಬರಬೇಕು, ಬದುಕಬೇಕು. ಇದೇನ್ ಸಿಲ್ಲಿ ಕಾರಣಗಳಿದು? ಇವ್ರೇನೇ ಮಾಡಿದ್ರು ನನ್ನ ಹೆಸರಿಗೆ ಮಸಿ ಬೆಳೆಯಕ್ ಆಗೋದಿಲ್ಲ. ಅಲ್ಲ, ಅವ್ರ ಕಂಪ್ಲೇಂಟ್ ಎಲ್ಲ ನೋಡ್ತಾ ಇದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಬರ್ಕೊಟ್ಬಿಟ್ಟಿದ್ದಾರೆ ಕಂಪ್ಲೇಂಟ್ ನಲ್ಲಿ. ನಾವು ಮಕ್ಕಳನ್ನ ಭಿಕ್ಷೆ ಬೇಡ ಕಳ್ಸಿಲ್ವಲ್ಲ, ಭಿಕ್ಷೆ ಬೇಡ ಕಳ್ಸಿದೀವ. ಈ ಅಮ್ಮನ್ ಕರೆದಿದ್ವಾ ನನ್ನ ಮಗಳನ್ನ, ನಮ್ಮ ಕುಟುಂಬ ಸಾಕು ಬಾರಮ್ಮ ದುಡ್ದುಬಿಟ್ಟು ನೀನು ಅಂತ. ನನ್ನ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ನಾನು ಇವತ್ತಿಗೂ ಒಂದು ಹೊತ್ತಿಗೆ 50 ಜನಕ್ಕೆ ಊಟ ಹಾಕೋದಕ್ಕೆ ದೇವ್ರು ನಂಗೆ ಶಕ್ತಿ ಕೊಡ್ತಾನೆ. ಯಾವತ್ತೂ ನನ್ನ ಮನೇಲಿ ಅನ್ನದಾಸೋಹ ನಿಂತೇ ಇಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬಿಟ್ಟು ಬಂದೆ ಹಂಗಾರೆ ನೀನು ನಮ್ಮನೆಗೆ? ಸಂಸಾರ ಮಾಡೋ ಲಕ್ಷಣಗಳ ಇವೆಲ್ಲ? ಬಿಟ್ಬಿಡಿ, ಸಾಕು ಅನ್ಸುತ್ತೆ. ಸರ್, ಕೊನೆಯದಾಗಿ ಸರ್, ಹೇಳಿ. ಸಮಸ್ಯೆಗಳನ್ನ ಆರಂಭದಲ್ಲೇ ಸರಿಪಡಿಸುವಂತಹ ಪ್ರಯತ್ನ ಕುಟುಂಬದಿಂದ ಆಗ್ಲಿಲ್ವಾ ಸರ್, ಅಥವಾ ಕೇಳುವಂತಹ ಪರಿಸ್ಥಿತಿನಲ್ಲಿ ಅವ್ರು ಇರ್ಲಿಲ್ವಾ ಅಂತ ಹೇಳಿ? ನೋಡಿ, ಇಷ್ಟೊತ್ತು ನಾನು ಮಾತಾಡ್ತಿದ್ದೆ, ನೀವೇನ್ ಮಾಡ್ತಿದ್ರಿ? ಕೇಳಿಸ್ಕೊಳ್ತಾ ಇದ್ವಿ ಸರ್. ಯಾರು ಕೇಳಿಸ್ಕೊಳ್ತಾರೆ ಅವರಿಗೆ ಏನ್ ಮಾತಾಡ್ತಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಅರ್ಥ ಆದಾಗ ಅವ್ರಿಗೆ ಅದರಂತೆ ನಡಿಬೇಕಾ, ಇನ್ನೇನಾದ್ರು ಮಾಡ್ಬೇಕಾ ಯೋಚನೆ ಮಾಡ್ತಾರೆ. ಇಲ್ಲಿ ಯಾರು ಕೂಡ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲೇ ಇಲ್ಲ. ಎಲ್ರು ಸುಪ್ರೀಂ, ಎಲ್ರು ಹೈ ಟೆಂಪರ್ ಅಲ್ಲಿ ಇರ್ತಾರೆ, ಎಲ್ರು ಕೂಡ. ಹೇಗೆ ಹೇಳಕ್ ಸಾಧ್ಯ? ನಾವು ಹೇಗೆ ಹೇಳಕ್ ಸಾಧ್ಯ? ಕೇಳಿಸ್ಕೊಳ್ಬೇಕು, ಫಸ್ಟ್ ಕೇಳಬೇಕು. ನಾವು ಹೇಳ್ತೀವಿ ಅಂದ ತಕ್ಷಣ ನಾವೇನ್ ಮೇಷ್ಟ್ರು ಅಂತಲ್ಲ. ನಮ್ಮ ಮಾತುಗಳು ಅನುಭವದ ಮಾತಾಗಿರ್ತವೆ. ನಾವು ಬದುಕು ಬಾಳಿರ್ತೀವಲ್ವಾ, ನಮ್ಮ ಅನುಭವದ ಮಾತಾಗಿರ್ತವೆ. ಫಸ್ಟ್ ಕೇಳಿಸ್ಕೊಳ್ಬೇಕು, ಕೇಳಬೇಕು. ಮೊಮ್ಮಗುನು ಕೂಡ ನೋಡೋಕ್ ಬಿಡ್ತಾ ಇಲ್ಲ, ಸಾಕಷ್ಟು ಕಷ್ಟಪಟ್ವಿ ಅಂತ ಹೇಳಿದ್ರಿ. ಕಾನೂನಾತ್ಮಕವಾಗಿ ಏನಾದ್ರೂ ಹೋರಾಟಕ್ಕೆ ಇಳಿದಿದ್ರೆ ಸರ್ ಮೊಮ್ಮಗು ಕಾರಣಕ್ಕಾಗಿ? ಕಾನೂನು ಹೋರಾಟಕ್ಕೆ ಅವರೇ ಎಳೆದಿದ್ದಾರೆ ಮೇಡಮ್, ಅವರೇ ನಮ್ಮನ್ನು ಎಳೆದು ಬಿಟ್ರು. ಎಳೆದ ಮೇಲೆ ನಾವು ಅಲ್ಲೇ ಹೋಗ್ತೀವಿ, ಅಲ್ಲೇ ಕೇಳ್ತೀವಿ. ಅಲ್ಲೇನಾಗುತ್ತೋ ನ್ಯಾಯಮೂರ್ತಿಗಳು ಏನ್ ತೀರ್ಪು ಕೊಡ್ತಾರ ನೋಡೋಣ. ಶಾಕಿಂಗ್ ಅನ್ಸೋದು ಸರ್. ಎಸ್ ನಾರಾಯಣ್ ಕನ್ನಡದ ಬಹಳ ಹೆಸರಾಂತ ನಿರ್ದೇಶಕರು, ಜನರನ್ನ ನಕ್ಕು ನಗಿಸಿದಂತಹ ಒಬ್ಬ ನಟ. ಅಂಥವ್ರ ಬಗ್ಗೆ, ಇಂತಹ ಒಬ್ಬ ಹಿರಿಯ ನಟ ನಿರ್ದೇಶಕನ ಬಗ್ಗೆ ಇಂಥದ್ದೊಂದು ಆರೋಪ ಕೇಳಿಬಂತು ಅಂದಾಗ ನಿಜಕ್ಕೂ ಅಭಿಮಾನಿಗಳು ಕೂಡ ಎಲ್ಲರೂ ಆಘಾತಕ್ಕೊಳಗಾಗ್ಬಿಟ್ರು ಸರ್. ಹೌದು, ನೋಡಿ, ನನ್ನ ಮನೆ ಒಂಥರ ಚಂದನವನ. ನನ್ನ ಮನೆ, ನಮ್ಮ ಮನೇಲಿ ಯಾವಾಗ್ಲೂ ನಗು ಇರುತ್ತೆ, ಕಾಮಿಡಿ ಮಾಡ್ತಾ ಇರ್ತೀವಿ, ತುಂಬಾ ಸಂತೋಷವಾಗಿರ್ತೀವಿ. ಆಮೇಲೆ ಎಲ್ಲ ಫ್ರೆಂಡ್ಲಿ ಆಗಿರ್ತೀವಿ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ಅಮ್ಮ. ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ ನಾವು. ಈ ಮಹಾತಾಯಿ ನಮ್ಮ ಮನೆಗ್ ಬಂದ್ಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಂಥ ಪರಂಪರೆನೆ ಕಟ್ಟಾಗೋಯ್ತು. ಅವ್ರು ಗಂಡನ್ ಕರ್ಕೊಂಡು ರೂಮ್ ಕೊಟ್ಟಾಗ್ತಾರೆ ತಟ್ಟೆ ಎತ್ಕೊಂಡು. ಓಕೆ ಫೈನ್, ಅವ್ರ ಗಂಡ ಹೆಂಡತಿ ಚೆನ್ನಾಗಿರ್ಲಿ, ನಾವ್ ಅಷ್ಟೇ ಬಯಸೋದು. ಅಂದ್ರೆ ಈ ಕೂಡು ಕುಟುಂಬ ಅನ್ನೋದನ್ನ ನಾವು ಅಳವಡಿಸ್ಕೊಂಡ್ ಬಂದಿರೋದು. ಕೂಡು ಕುಟುಂಬ ಇಲ್ಲ ಇವತ್ತು. ಆ ಒಟ್ಟಿಗೆ ಇರೋದ್ರಲ್ಲಿ ಇರುವಂತ ಸುಖ ಯಾವ್ದ್ರಲ್ಲಿ ಸಿಗುತ್ತೆ? ಹೋಯ್ತದು. ನಗು ಹೊರಟೋಯ್ತು, ನಗುನೇ ಹೊರಟೋಯ್ತು, ನಗು ಮಾಯ ಆಗೋಯ್ತು. ತುಂಬಾ ಸೀರಿಯಸ್ ಆಗ್ಬಿಡ್ತೀವಿ. ಮನೆಗ್ ಬಂದ್ರೆ ಒಬ್ರಿಗೊಬ್ರು ಮಾತಾಡಿದ್ರೆ ಏನೋ ಸಮಸ್ಯೆ ಆಗತ್ತೆ. ನಾವೇನಾದ್ರು ಸುಮ್ನೆ ಏನಾದ್ರು ಅಡ್ವೈಸ್ ಮಾಡಕ್ ಹೋದ್ರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತಾರೆ. ಸುಮ್ನೆ ಏನೋ ಒಂದು ನೋಡಪ್ಪ ಅವ್ರಿಗೆ ಅದು ಇಷ್ಟ ಏನೋ ತಗೊಂಡೋಗ್ ಕೊಡು ಅಂದ್ರೆ ಬೇಡ ನಂಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ತರ ಎಲ್ಲ ಇದ್ದಾಗ ನಮ್ಗೆ ಭಯ ಆಗತ್ತೆ ಮಾತಾಡಕ್ಕೆ. ಎಷ್ಟೋ ಸಲ ಡೆತ್ ನೋಟ್ ನೋಡಿದೀನಿ ನಾನು. ಏನಕ್ಕೆ ಡೆತ್ ನೋಟ್ ಬರ್ದಿದ್ದಾರೆ ಗೊತ್ತಿಲ್ಲ. ಅದು ಭಯ ಆಗಲ್ವಾ ನಿಮ್ಗೆ ಮನೆಯಲ್ಲಿ? ನಿಜ. ಎಕ್ಸ್ಟ್ರೀಮ್ ವರ್ಗೂ ಇದೆಲ್ಲ ಹೋಗ್ಬಿಟ್ಟಿದೆ ಈ ಸಮಸ್ಯೆಗಳು. ಎಕ್ಸ್ಟ್ರೀಮ್ ಅಲ್ಲ, ಅದು ಸ್ವಭಾವದ, ಅದು ಬಹಳ ಚಿಕ್ಕ ವಯಸ್ಸಿಂದ ಗುಣ ಅಂತೆ. ಅದು ನಮಗ್ ಗೊತ್ತಿಲ್ಲ. ಅದು ಎಕ್ಸ್ಟ್ರೀಮ್ ಅಂದ್ರೆ ಏನೋ ನಡೆದು ದೊಡ್ಡದಾಗ ಆಗಿದೆ ಅಂತಲ್ಲ, ಅದು ಗುಣ ಅಂತೆ. ಸಣ್ಣದಕ್ಕೆ ಈ ತರ ಲೆಟರ್ ಬರೆಯೋ ಗುಣ ಅಂತೆ. ಅದು ನಮಗ್ ಭಯ ಆಗತ್ತಲ್ಲ. ಹುಡುಗಿ ಏನೋ ಪ್ರತಿಯೊಂದಕ್ಕೂ ಸೂಸೈಡ್ ಲೆಟ್ರು, ಊಟ ಮಾಡು ಅಂದ್ರು ಸೂಸೈಡ್ ಲೆಟ್ರು, ಕಾಫಿ ಕುಡಿ ಅಂದ್ರು ಸೂಸೈಡ್ ಲೆಟ್ರು. ಬೇರೆ ಏನಾದ್ರು ಬೈದು ಇದ್ರೆ ಪರವಾಗಿಲ್ಲ. ಸಣ್ಣದಕ್ಕೂ ಈ ತರ
ತುಂಬಾ ಏನೋ ಅನ್ಕಂಫರ್ಟ್ ಆಗೋಯ್ತು ನಮ್ಗೆ. ಏನಪ್ಪ ಏನ್ ಅಪರಾಧ ಮಾಡ್ಬಿಟ್ವಿ ನಾವು, ಏನಿದು ನಮ್ಮ ಮನೇಲಿ ಒಂದು ಸಂತೋಷ ಅನ್ನೋದು ಹೊರಟೋಯ್ತಲ್ಲ, ಸಂತೋಷ ಅನ್ನೋದು ಹೊರಟೆ ಹೋಯ್ತಲ್ಲ ನಮ್ಮ ಮನೇಲಿ. ಹೇಗಿರುತ್ತೆ ಮನೇಲಿ ಸಂತೋಷ ಇಲ್ಲ ಅಂದ್ರೆ? ಆಯ್ತು. ರೈಟ್ ಸರ್ ಥ್ಯಾಂಕ್ ಯು ಎಸ್ ನಾರಾಯಣ್ ಅವರೇ. ಇಷ್ಟು ಹೊತ್ತು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಸೊಸೆ ಮಾಡಿದಂಥ ಆರೋಪವನ್ನು ನಾವು ನೋಡಿದ್ವಿ. ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದಾರೆ, ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಬಟ್ ಎಸ್ ನಾರಾಯಣ್ ಅವ್ರ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಹೀಗಾಗಿ ನ್ಯೂಸ್ ಫಸ್ಟ್ ಅವರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತು. ಯಾವುದೇ ಸ್ಟೋರಿ ಆದರೂ ಅದಕ್ಕೊಂದು 2 ಆಯಾಮ ಅಂತಿರುತ್ತೆ. ಈಗ ಸೊಸೆ ಮಾಡಿದಂಥ ಆರೋಪ ಅದೇ ನಿಜ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಸ್ ನಾರಾಯಣ್ ಅವ್ರ ಮಾತು ಏನು ಅದನ್ನು ಕೂಡ ಆಲಿಸಬೇಕಾಗತ್ತೆ. ಯಾಕಂದ್ರೆ ಅವರು ಒಬ್ಬ ಕನ್ನಡದ ಹೆಸರಾಂತ ನಿರ್ದೇಶಕರು. ಹಲವು ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ, ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟ ಹಾಗೆ ಸಿನಿಮಾನ ಮಾಡಿದವರು. ಅವ್ರ ಮನೆಯಲ್ಲಿ ಹೀಗಾಯ್ತಾ, ಅವ್ರ ಮನೆಯಲ್ಲಿ ವರದಕ್ಷಿಣೆ ಕಿರುಕುಳ ಕೊಟ್ಬಿಟ್ರ, ಇಂಥದ್ದೊಂದು ಪ್ರಶ್ನೆ ಇತ್ತು. ಸೊಸೆ ಮಾಡಿದಂಥ ಆರೋಪವನ್ನು ಹೇಗೆ ನಾವು ಪ್ರಸಾರ ಮಾಡಿದ್ವೋ, ಆಕೆ ಕೊಟ್ಟಂತಹ ಕಂಪ್ಲೇಂಟ್ನಲ್ಲಿ ಏನೇನಿದೆ ಅನ್ನೋದನ್ನು ನಾವು ಹೇಗೆ ಹೇಳಿದ್ವೋ, ಹಾಗೆ ಎಸ್ ನಾರಾಯಣ್ ಅವರ ವರ್ಷನ್ ಏನು, ಅವರ ಕುಟುಂಬದ ವರ್ಷನ್ ಏನು ಅದನ್ನು ಕೂಡ ಜನರಿಗೆ ತಿಳಿಸುವಂತಹ ಕೆಲಸ ಆಗಬೇಕಲ್ಲ. ಹಾಗಾಗಿ ಎಸ್ ನಾರಾಯಣ್ ಅವರನ್ನ ಸಂಪರ್ಕ ಮಾಡಿದ್ವಿ. ಅವರು ಇಷ್ಟು ಹೊತ್ತು ಮಾತನಾಡಿದ್ದನ್ನು ಕೇಳಿಸಿಕೊಂಡ್ರಿ. ಈ ಒಂದು ಆರೋಪದಿಂದಾಗಿ ನೊಂದಿದ್ದಾರೆ ಸಹಜವಾಗಿ. ಇಷ್ಟು ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿ ಒಂದು ಹಂತದವರೆಗೂ ಬೆಳೆದು ಇಂಥದ್ದೊಂದು ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡು ಇಂಥದ್ದೊಂದು ಗೌರವಯುತವಾದಂಥ ಸ್ಥಾನಮಾನದವರೆಗೆ ಬೆಳೆದು ಇಷ್ಟೆಲ್ಲ ಆದಮೇಲೆ ಯಾರೋ ಬಂದು ಏಕಾಏಕಿ ಅಷ್ಟೂ ಗೌರವ ಅಷ್ಟೂ ಮರ್ಯಾದೆನ ಕಳೆದು ಹಾಕ್ಬಿಡ್ತಾರೆ, ಏಕಾಏಕಿ ಏನೇನೋ ಆರೋಪ ಮಾಡಿಬಿಡ್ತಾರೆ ಅಂತಂದ್ರೆ ಅದನ್ನು ಹೇಗೆ ಸಹಿಸಿಕೊಳ್ಳೋದು ಅಂತ ಹೇಳಿ ಬಹಳ ನೋವಲ್ ಮಾತನಾಡ್ತಾ ಇದ್ರು ಎಸ್ ನಾರಾಯಣ್ ಅವರು. ಜೊತೆಗೆ ಸೊಸೆ ಮಾಡಿದಂಥ ಅಷ್ಟೂ ಆರೋಪಗಳನ್ನು ಅವರು ತಳ್ಳಿ ಹಾಕಿದ್ದಾರೆ. ಸೊಸೆಯಿಂದಾನೇ ಸಮಸ್ಯೆ ಆರಂಭ ಆಯಿತು ನಮ್ಮ ಕುಟುಂಬದಲ್ಲಿ. ಅವರು ಪ್ರೀತಿಸಿ ಮದುವೆಯಾಗಿದ್ದು, ಆತ ಕೆಲಸ ಮಾಡ್ತಾ ಇಲ್ಲ, ಆತ ಸಿನಿಮಾದಲ್ಲಿ ನಿರ್ದೇಶಕನಾಗಿದ್ದು ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದ್ದೇ ಮದುವೆಯಾಗಿದ್ದು. ಪ್ರೀತಿಸಿ ಮದುವೆ ಆದ್ಮೇಲೆ ಏನೇ ಕಷ್ಟಗಳು ಬಂದರೂ ಜೊತೆಯಾಗಿ ಇರಬೇಕಾಗಿತ್ತು, ಜೊತೆಯಾಗಿ ಸಂಸಾರವನ್ನ ಸಾಗಿಸಬೇಕಾಗಿತ್ತು, ಫೇಸ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಹೀಗೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ನಿರ್ದೇಶಕ ಎಸ್ ನಾರಾಯಣ್ ಅವರು ಇಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.